ಬಜೆಟ್ನಲ್ಲಿ ಗ್ರೇಟರ್ ಮೈಸೂರು ಅಂಥೇಳಿ ಒಂದು ನಯಾ ಪೈಸೆನೂ ಕೂಡ ಅದಕ್ಕೆ ಮುಂಗಡವಾಗಿ ಇಡದೆ, ಇವತ್ತು ಹಣವನ್ನು ಮೀಸಲಾಗಿ ಇಡದೆ ಇವತ್ತು ಗ್ರೇಟರ್ ಮೈಸೂರನ್ನು ಅನೌನ್ಸ್ ಮಾಡಿ ಎಲ್ಲೋ ಒಂದು ಕಡೆ ಇದು ಕೇವಲ ರಿಯಲ್ ಎಸ್ಟೇಟ್ ಮಾಫಿಯಾಗಿ ಮಾತ್ರ ಅನುಕೂಲ ಮಾಡಿಕೊಟ್ಟಿದ್ದಾರೇನೋ ಅಂತಕ್ಕಂಥ ಭಾವನೆ ಬರೋ ರೀತಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಡ್ಕೊಂಡಿದ್ದಾರೆ. ಇವತ್ತು ನಾವು ಬೆಂಗಳೂರನ್ನು ನೋಡ್ತಾ ಇದ್ದೇವೆ. ಯಾವುದಾದ್ರು ಒಂದು ಸಣ್ಣ ಮಳೆ ಬಂದರೂ ಕೂಡ ಕೆಲವು ಪ್ರದೇಶಗಳು ಮಳೆ ನೀರಿನಿಂದ ತುಂಬೋಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ. ಕಾರಣ ಯಾಕೆ ಅಂತಂದರೆ ಅವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಗ್ರೇಡಿಯೆಂಟಲ್ಲಿ ಸ್ಟಾರಮ್ ವಾಟರ್ ಡ್ರೈನ್ ಇರ್ಬೋದು, UGD ಲೈನ್ ಇರ್ಬೋದು, STPಗಳಿರ್ಬೋದು, ಇವೆಲ್ಲವನ್ನು ಕೂಡ ಆ ಕಾಲದಲ್ಲಿ ಅದನ್ನು ಅಕ್ವೈರ್ ಮಾಡಿ ಸರ್ಕಾರ ಆ ಜಾಗಗಳನ್ನು ಅಕ್ವೈರ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಮಾತ್ರ ಈ ವ್ಯವಸ್ಥಿತವಾದಂಥ ಒಂದು ಪ್ಲ್ಯಾನ್ ಸಿಟಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಈ ಸರ್ಕಾರ ಇವತ್ತು ಹಣವನ್ನು ಬಿಡುಗಡೆ ಮಾಡದೆ ಏನು ಗ್ರೇಡಿಯೆಂಟಲ್ಲಿ ಮಾಡಬೇಕಾದಂಥ STP, ಸ್ಟಾರಮ್ ವಾಟರ್ ಡ್ರೈನು, ಈ UGD ವರ್ಕ್ಗಳನ್ನು ಇದ್ಯಾವುದನ್ನು ಕೂಡ ಮಾಡಲಿಕ್ಕೆ ಈಗ ಸಾಧ್ಯ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಮೈಸೂರು ಒಂದು ಅತಂತ್ರ ಸ್ಥಿತಿಗೆ ತರುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಈ ಹೆಜ್ಜೆಯನ್ನು ಇಟ್ಟಿದೆ. ಮೈಸೂರನ್ನು ನಮ್ಮ ಮಹಾರಾಜರು ನೂರಾರು ವರ್ಷಗಳ ಹಿಂದೆಯೇ ಇದೊಂದು ಪ್ಲ್ಯಾನ್ ಸಿಟಿಯಾಗಿ ಸೌತ್ ಏಷ್ಯಾಗೆ ಒಂದು ಪ್ಲ್ಯಾನ್ ಸಿಟಿಯಾಗಿದ್ದಂಥ ಮೈಸೂರನ್ನು ಇವತ್ತು ಮೈಸೂರನ್ನು ಹಾಳು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಹೆಜ್ಜೆ ಇಟ್ಟಿದೆ. ಅವತ್ತಿನ ಮಹಾರಾಜರು ನೂರಾರು ವರ್ಷಗಳ ಹಿಂದೆಯೇ CITBಯನ್ನು ಮಾಡಿದರು, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್. ಕಾರಣ ಇಷ್ಟೇ, ಬರೀ ಸೈಟ್ ಕೊಡಲಿಕ್ಕಲ್ಲ, ಮುಂದೇನೂ ಕೂಡ ಮೈಸೂರು ನಗರ ಈ ಪ್ಲ್ಯಾಂಡಾಗಿ ಬೆಳಿಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಅವತ್ತು CITBಯನ್ನು ಮಾಡಿದ್ರು. ಆದರೆ ಇವತ್ತು ಗ್ರೇಟರ್ ಮೈಸೂರನ್ನು ಅನೌನ್ಸ್ ಮಾಡಿ ಮುಖ್ಯಮಂತ್ರಿಗಳು ಇವತ್ತು ಒಂದು ನಯಾ ಪೈಸವನ್ನು ಕೊಡದೆ ಮೈಸೂರನ್ನು ಇವತ್ತು ಹಾಳು ಮಾಡುವಂಥ ನಿಟ್ಟಿನಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.